ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 2026ರ ಪರಭಾವ ಸಂವತ್ಸರದ ಯುಗಾದಿ ಹೊಸ ವರ್ಷದ ಧನಸ್ಸು ರಾಶಿಯ ಸಂಪೂರ್ಣ ಭವಿಷ್ಯನ ತಿಳಿಸ್ಕೊಡ್ತಿದ್ದೇನೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಗ್ರಹಗಳ ಸಂಚಾರ ಬಗ್ಗೆ ನೋಡೋದಾದರೆ, ಶನಿಯು ನಿಮ್ಮ ರಾಶಿಯಿಂದ 4ನೇ ಮನೆಗೆ ಪ್ರವೇಶಿಸ್ತಾನೆ. ಇದನ್ನ ಅರ್ಧಾಷ್ಟಮ ಶನಿ ಅಂತ ಕರೀತಾರೆ. ಇದರಿಂದ ನಿಮ್ಮ ಮನೆಯಲ್ಲಾಗ್ಬೋದು ಅಥವಾ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಒತ್ತಡವನ್ನು ನೀಡಿದ್ರು ಕೂಡ ಶನಿಯು ನಿಮಗೆ ಸ್ಥಿರತೆಯನ್ನ ನೀಡ್ತಾನೆ. ಇನ್ನು ನಿಮ್ಮ ರಾಶಿಯಲ್ಲಿ ಗುರುವು 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅತ್ಯಂತ ಶುಭದಾಯಕ ಅಂತ ಹೇಳ್ಬೋದು. ಇದು ಮದುವೆ ಆಗ್ಬೋದು, ಪಾರ್ಟ್ನರ್ಶಿಪ್ ಆಗ್ಬೋದು, ಸಮಾಜದಲ್ಲಿ ಗೌರವವನ್ನ ಹೆಚ್ಚಿಸುತ್ತೆ. ಇನ್ನು ರಾಹು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನಿಮಗೆ ಅತ್ಯಂತ ಶಕ್ತಿಯನ್ನ ನೀಡುತ್ತದೆ. ನಿಮ್ಮ ಧೈರ್ಯ ಮತ್ತು ಸಾಹಸಿಯ ಪ್ರವೃತ್ತಿ ಹೆಚ್ಚಾಗುತ್ತೆ. ಕೇತು 9ನೇ ಮನೆ ಇರೋದ್ರಿಂದ ಆಧ್ಯಾತ್ಮಿಕ ಯಾತ್ರೆ ಮತ್ತು ಪುಣ್ಯ ಕ್ಷೇತ್ರಗಳ ದರ್ಶನ ಆಗುತ್ತೆ. ಇನ್ನು ಶಿಕ್ಷಣದ ವಿಚಾರವಾಗಿ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ವರ್ಷ ಅಂತ ಹೇಳ್ಬೋದು. ಗುರುವಿನ ಶುಭ ದೃಷ್ಟಿಯಿಂದ ಈ ವರ್ಷ ಹೆಚ್ಚಿನ ಯಶಸ್ಸನ್ನ ಕಾಣ್ತೀರಾ. ಉನ್ನತ ಶಿಕ್ಷಣಕ್ಕೋಸ್ಕರ ನೀವೇನಾದ್ರೂ ವಿದೇಶ ಪ್ರಯಾಣ ಮಾಡಬೇಕು ಒಂದು ವ್ಯವಸ್ಥೆ ಇದ್ರೆ ನಿಮ್ಮ ಒಂದು ಕನಸು ಈ ವರ್ಷ ನನಸಾಗುತ್ತೆ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಉದ್ಯೋಗದಲ್ಲಿ ಬಡ್ತಿ ಮತ್ತು ವರ್ಗಾವಣೆ ಆಗ್ಲಿಕ್ಕಿದೆ. ನಿಮ್ಮ ಕಾರ್ಯಕ್ಷಮತೆಗೆ ಹಿರಿಯರ ಮತ್ತು ಮೇಲಧಿಕಾರಿಗಳ ಪ್ರಶಂಸೆ ಸಿಗ್ಲಿಕ್ಕಿದೆ. ಹೊಸ ಕೆಲಸನ ಹುಡುಕ್ತಾ ಇದ್ರೆ ನಿಮಗೆ ಉತ್ತಮ ಕಂಪನಿಗಳಿಂದ ಆಫರ್ಗಳು ಬರುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದ್ರೆ, ವ್ಯವಹಾರಸ್ಥರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ತುಂಬ ಸುಸೂತ್ರವಾಗಿ ನಡೆಯುತ್ತೆ. ಮಾರ್ಕೆಟಿಂಗ್, ಜಾಹೀರಾತು ಅಥವಾ ಸಲಹಾ ಸಂಸ್ಥೆಗಳನ್ನು ನಡೆಸೋರಿಗೆ ಉತ್ತಮ ಲಾಭವನ್ನು ನೋಡ್ಬೋದಾಗುತ್ತೆ. 4ನೇ ಮನೆಯಲ್ಲಿರುವಂಥ ಶನಿಯಿಂದ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಆರ್ಥಿಕ ವಿಚಾರವಾಗಿ ನೋಡೋದಾದ್ರೆ, ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ಹೊಸ ಮನೆ ಆಗ್ಬೋದು ಅಥವಾ ಖಾಲಿ ಜಾಗವನ್ನ ಖರ್ಚುವ ಯೋಗ ನಿಮ್ಮದಾಗುತ್ತೆ. ಕುಟುಂಬದ ಸದಸ್ಯರಿಗೋಸ್ಕರ ನೀವು ಹಣ ಖರ್ಚು ಮಾಡಿದ್ರು ಕೂಡ ಆ ಒಂದು ಖರ್ಚು ನಿಮಗೆ ಸಂತೋಷವನ್ನ ನೀಡುತ್ತೆ. ಇನ್ನು ಪ್ರೀತಿ ವಿಚಾರವಾಗಿ ನೋಡೋದಾದ್ರೆ, ಪ್ರೇಮ ಜೀವನಕ್ಕೆ ಒಂದು ವರ್ಷ ಅತ್ಯಂತ ಪೂರಕವಾಗಿದೆ. ಪ್ರೇಮಿಗಳ ನಡುವೆ ಇದ್ದಂತ ಗೊಂದಲಗಳು ದೂರ ಆಗಿ ಸಂಬಂಧ ಗಟ್ಟಿಯಾಗುತ್ತೆ. ವಿವಾಹ ಆಗದವರಿಗೆ ಈ ವರ್ಷ ಕಂಕಣ ಬಲ ಕೂಡಿ ಬರ್ತದೆ. ಮನಸ್ಸಿಗೆ ಒಪ್ಪುವಂತ ಸಂಗಾತಿ ಭೇಟಿಯಾಗುತ್ತೆ. ಇನ್ನು ಕುಟುಂಬ ವಿಚಾರವಾಗಿ ನೋಡೋದಾದ್ರೆ, ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿ ಇರುತ್ತೆ. ಮನೆಯಲ್ಲಿ ಮದುವೆ ಅಥವಾ ಶುಭ ಕಾರ್ಯಗಳು ಜರುಗುತ್ತೆ. ಪೋಷಕರ ಆರೋಗ್ಯ ಸುಧಾರಣೆ ಕಾಣುತ್ತೆ. ಮಕ್ಕಳ ಕಡೆಯಿಂದ ಶುಭ ವಾರ್ತೆಯನ್ನ ಕೇಳ್ತೀರಾ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ, ಅರ್ಧಾಷ್ಟಮ ಶನಿಯ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ನಿಯಮಿತ ಯೋಗವನ್ನ ಮತ್ತು ಪೌಷ್ಟಿಕ ಆಹಾರವನ್ನ ಸೇವನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಸದೃಢವಾಗುತ್ತೆ. ಶುಭ ಫಲಗಳನ್ನ ಹೆಚ್ಚಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನ ಮಾಡಿ. ಗುರುವಾರದಂದು ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ. ಪ್ರತಿನಿತ್ಯ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠನೆ ಮಾಡಿ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ ಮತ್ತು ಬಣ್ಣ ಯಾವ್ದಪ್ಪ ಅಂದ್ರೆ, ಅದೃಷ್ಟ ಸಂಖ್ಯೆ 3, 9 ಮತ್ತೆ 1. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ ಆಗಿರುತ್ತೆ. ಒಟ್ಟಾರೆಯಾಗಿ ಧನು ರಾಶಿಯವರಿಗೆ ಈ ಒಂದು ಹೊಸ ವರ್ಷವು ಯಶಸ್ಸಿನ ಸುವರ್ಣ ವರ್ಷ ಅಂತಾನೆ ಹೇಳ್ಬೋದು. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಯಶಸ್ಸು ಖಚಿತ. ಒಟ್ಟಾರೆಯಾಗಿ ಇದಾಗಿತ್ತು ಹೊಸ ವರ್ಷದ ಧನಸ್ಸು ರಾಶಿಯ ಸಂಪೂರ್ಣ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಿರೋ ನಮಗೆ ಕರೆ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.